ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ಟ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬ ವ್ಯಕ್ತಿ ಒಬ್ಬ ಗುರುಗಳ ಹತ್ತಿರ ಬರ್ತಾರೆ. ಬಂದು ಅವ್ರ ಜೊತೆಗೆ ಕೆಲವು ವಿಷಯಗಳು ಹೇಳ್ತಾರೆ. ನನಗೆ ಕೆಲವು ಜನರ ಸ್ವಭಾವ ಲೈಕ್ ಆಗಲ್ಲ. ಅವರನ್ನು ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ನಾನು. ಕೆಲವು ದಿವಸ ಅವರು ನನ್ನ ಜೊತೆಗೆ ಒಳ್ಳೆತನದಿಂದ ಇರ್ತಾರೆ ಅಂತ ಅನಿಸುತ್ತೆ. ಆದರೆ ಸ್ವಲ್ಪ ದಿವಸ ಹೋದ ನಂತರ ಯಾಕೋ ಅವರನ್ನು ದ್ವೇಷ ಮಾಡಬೇಕು ಅಂತ ಅನಿಸುತ್ತೆ. ಅವ್ರ ಸ್ವಭಾವ ನನಗೆ ಲೈಕ್ ಆಗಲ್ಲ. ಅದಕ್ಕೆ ಅವ್ರನ್ನೇ ನನ್ನ ಸ್ನೇಹಿತರ ಪಟ್ಟಿಯಿಂದ ನಾನು ತೆಗೆದು ಹಾಕಿಬಿಡ್ತೀನಿ, ದೂರ ಇಡೋ ಪ್ರಯತ್ನ ಮಾಡ್ತೀನಿ. ಯಾತಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಆ ಗುರುಗಳು ಹೇಳ್ತಾರೆ, ಆಯಿತು, ಅಡ್ಡಿಲ್ಲ, ನೀನು ಎಷ್ಟು ಜನರನ್ನ ಈ ಥರ ದೂರ ಮಾಡ್ತಾ ಇದ್ದಿ, ಸ್ವಲ್ಪ ವಿಚಾರ ಮಾಡು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾಳೆ ನೀನು ಬರೋವಾಗ ಒಂದು 4-6 ಈರುಳ್ಳಿಯನ್ನು ತೊಗೊಂಡು ಬಾ, ಉಳ್ಳಾಗಡ್ಡಿ ಮಾಡಬೇಕಾದ್ರೆ ಏನು ಮಾಡಬೇಕು ಹೇಳ್ತೀನಿ ನಾನು. ಆಯಿತು ಅಂತ ಹೇಳಿ ಅವನು ವಾಪಸ್ ಮನೆಗೆ ಹೋಗಿ ಮರುದಿವ್ಸ ಬರಬೇಕಾದ್ರೆ ಕೆಲವು ಈರುಳ್ಳಿಗಳನ್ನು ತೊಗೊಂಡು ಬರ್ತಾನೆ, ಉಳ್ಳಾಗಡ್ಡಿ ತೊಗೊಂಡು ಬರ್ತಾನೆ. ಅನ್ಸುತ್ತೆ, ಇದು ಯಾಕೆ ತೊಗೊಂಡು ಬಾ ಅಂದರು ಗುರುಗಳು ಅಂತ. ಕಡೆ ಗುರುಗಳು ಹೇಳ್ತಾರೆ, ಅಲ್ಲೇನು ನದಿ ಇದೆ, ಆ ನದಿ ದಂಡಿ ಮೇಲೆ ಹೋಗಿ ಕೂತು ಒಂದೊಂದು ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಅದು ನದಿಯೊಳಗೆ ಹಾಕ್ತಾ ಹೋಗಬೇಕು. ನೀನು ಯಾರನ್ನು ದ್ವೇಷ ಮಾಡ್ತಾ ಇದ್ದೀಯೋ ಅವ್ರು ಒಬ್ಬೊಬ್ಬರದೇ ಹೆಸರು ನೆನಪು ಮಾಡ್ಕೋಬೇಕು, ಒಂದು ಸಿಪ್ಪೆ ತೆಗೆದು ಆ ನದಿಯೊಳಗೆ ಹಾಕಬೇಕು. ಹಾಗೆ ನಾಳೆ ಇಷ್ಟು ಕೆಲಸ ಮಾಡಿ ಆಮೇಲೆ ಬಂದು ನನ್ನ ಹತ್ರ ಬಾ. ಎಷ್ಟು ಈರುಳ್ಳಿ ಕಲಿಸಿದ. ಆಯಿತು, ಅವ್ನಿಗೆ ವಿಚಿತ್ರ ಅನಿಸುತ್ತೆ. ಏನಪ್ಪ, ನಾನು ದ್ವೇಷ ಮಾಡ್ತಾ ಇದ್ದೀನಿ, ಇವರೆಲ್ಲ ಈರುಳ್ಳಿ ತೊಗೊಂಡು ಅಲ್ಲೇ ನದಿಯೊಳಗೆ ಅದು ಸಿಪ್ಪಿ ತೆಗೆದು ಹಾಕಂತಾರೆ, ಏನಿದು ವಿಚಿತ್ರ. ಹೋಗ್ತಾನೆ, ಮರುದಿವ್ಸ ಹೋಗಿ ಹೊಳೆ ದಂಡಿ ಮೇಲೆ ಕೂತು ಕೆಲವು ಈರುಳ್ಳಿ ತೊಗೊಂಡು ಹೋಗಿರ್ತಾನೆ. ಒಬ್ಬರು ನೆನಪು ಮಾಡ್ಕೋತಾನೆ, ಯಾರನ್ನು ದ್ವೇಷ ಮಾಡ್ತಾ ಇದ್ದಾನೆ, ಅವನ ಹೆಸರಲ್ಲಿ ಒಂದು ಸಿಪ್ಪೆಯನ್ನು ತೆಗೆದು ನದಿಗೆ ಹಾಕ್ತಾನೆ. ಎರಡನೇ ವಿಚಾರ ಮಾಡಿ ಇನ್ನೊಬ್ಬನ್ನು ವಿಚಾರ ಮಾಡ್ತಾನೆ, ಮತ್ತೊಂದು ಸಿಪ್ಪೆ ತೆಗಿತಾನೆ, ಮತ್ತೆ ನದಿಗೆ ಹಾಕ್ತಾನೆ. ಹಾಗೆ ಬೇರೆ ಬೇರೆ ವ್ಯಕ್ತಿಗಳದ್ದು ಯಾರನ್ನು ನೀವು ದ್ವೇಷ ಮಾಡ್ತಾ ಇದ್ದಾನೋ ಅವ್ರು ನೆನಪು ಮಾಡ್ಕೊಳ್ಳೋದು, ಉಳ್ಳಾಗಡ್ಡಿ ಸಿಪ್ಪೆ ತೆಗೆದು ನದಿಗೆ ಹಾಕೋದು, ಕೊನೆಗೆ ಅವನಿಗೆ ಒಂದು ಈರುಳ್ಳಿನೂ ಸಾಕಾಗಂಗಿಲ್ಲ. ತನ್ನ ಕೆಳಗೆ ಎಷ್ಟು ಈರುಳ್ಳಿ ಇದ್ದವು ಎಲ್ಲ ಈರುಳ್ಳಿಗಳ ಸಿಪ್ಪೆಗಳನ್ನು ಹಾಕ್ತಾನೆ. ಆಮೇಲೆ ಅವನಿಗೆ ಸುಸ್ತಾಗ್ಬಿಡುತ್ತೆ. ಈರುಳ್ಳಿ ಎಲ್ಲ ಮುಗಿದು ಅದು ಇನ್ನೂ ಹೆಸರುಗಳು ತಲೆಯೊಳಗವ, ಅವ್ನಿಗೆ ಯಾರ್ಯಾರು ದ್ವೇಷ ಮಾಡ್ತಾ ಇದ್ದಾನೆ ಅದು ತಲೆಯೊಳಗವ. ಆದರೆ ಅದರಂಥ ಫಲ ಏನೋ, ಕಣ್ಣೊಳಗೆ ನೀರು. ಈರುಳ್ಳಿಯಲ್ಲಿ ಹೊರಗೆ ಹಾಕಿರ್ತಾನೆ, ಸಿಪ್ಪೆ ತೆಗೆದು ಕಣ್ಣಾಗಿ ನೀರು ಬರ್ತಾ ಇರ್ತಾವೆ. ಆಗ ವಾಪಸ್ ಗುರುಗಳ ಹತ್ರ ಬಂದಾಗ ಗುರುಗಳು ಕೇಳ್ತಾರೆ, ಏನಾಯ್ತಪ್ಪ, ಎಷ್ಟು ನೀನು ಹಾಕಿದಿ? ಇಲ್ಲ ಗುರುಗಳೇ, ಎಲ್ಲ ಹಾಕಿದೆ, ಕಣ್ಣಾಗಿ ನೀರು ಬರಕತ್ತೀವಿ, ನೀರು ಬರಲಿಕ್ಕತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ದ್ವೇಷ ಮಾಡ್ತಾ ಇದ್ದಿ, ಎಷ್ಟು ಜನರನ್ನು ದ್ವೇಷ ಮಾಡಲಿಕ್ಕೆ ಸಾಧ್ಯ ಇದೆ? ಕೊನೆಗೆ ಉಳಿಯೋದು ನಿಮಗೆ ಕಣ್ಣೀರು ಮಾತ್ರ. ಅದಕ್ಕೆ ದ್ವೇಷ ಮಾಡ್ತಿರ್ಬೇಕಾದ್ರೆ ಆ ವ್ಯಕ್ತಿಗಳಲ್ಲಿಯ ದೋಷಗಳು ಇರುತ್ತೆ ಅಂತೇನಲ್ಲ, ಇರುತ್ತೆ ಅಂತಿಲ್ಲ. ಅದೇ ಹೊತ್ತಿಗೆ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ನನ್ನಲ್ಲಿ ಎಷ್ಟರ ಮಟ್ಟಿಗೆ ದ್ವೇಷ ಇದೆ, ಏನಿದೆ, ತಪ್ಪುಗಳೇನಿದೆ ಅನ್ನೋದನ್ನು ಆತ್ಮಾವಲೋಕನ ಮಾಡ್ಕೋಬೇಕು. ನನ್ನನ್ನು ನಾನು ತಿದ್ಕೋಬೇಕು. ಅದ್ರ ಜೊತೆಗೆ ನಾನು ಯಾವಾಗ ತಿದ್ಕೋತೀನೋ ಆವಾಗ ಬೇರೆಯವ್ರ ಜೊತೆಗೆ ಹೊಂದ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಬರೀ ಬೇರೆಯವ್ರನ್ನ ದ್ವೇಷ ಮಾಡೋದು ಅಷ್ಟೇ ಅಲ್ಲ, ನನ್ನ ಲಿಸ್ಟಿನ ತೆಗೆದು ಹಾಕೋದು ಅಷ್ಟೇ ಅಲ್ಲ, ಜೊತೆಗೆ ಐ ಹ್ಯಾವ್ ಟು ಟ್ಯೂನ್ ಮೈ ಸೆಲ್ಫ್. ಸ್ವತಃ ನಾನು ನನ್ನನ್ನು ತಿದ್ಕೋಬೇಕು, ನಾನು ಟ್ಯೂನ್ ಮಾಡ್ಕೋಬೇಕು. ಆವಾಗ ಸಮಸ್ಯೆಗಳು ಬರಿಯಾಗುತ್ತೆ. ನನಗೂ ಸಹಿತ ಬೇರೆಯವರನ್ನ ವಿಶ್ವಾಸಕ್ಕೆ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಆನಂದದಿಂದ ಇರಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ಕೊನೆಗೆ ಉಳಿಯೋದು ದುಃಖ, ಕಣ್ಣೀರು ಮಾತ್ರ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ.
ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.